ಹಲೋ ವಿದ್ಯಾರ್ಥಿಗಳೇ, ವೆಲ್ಕಮ್ ಬ್ಯಾಕ್ ಟು ಜಕಾರ ಅಕಾಡೆಮಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಬ್ರಿಡ್ಜ್ ಕೋರ್ಸ್ ಬಗ್ಗೆ ಅಂದರೆ 10ನೇ ತರಗತಿಗೆ ಸಂಬಂಧಿಸಿದಂತೆ ಸೇತುಬಂಧ ಕಾರ್ಯಕ್ರಮವನ್ನು ತರಗತಿ 10 ಸೇತುಬಂಧ ಕಾರ್ಯಕ್ರಮ कक्षा है 10वीं और विषय है तृतीय भाषा हिंदी. ತೃತೀಯ ಭಾಷೆ ಹಿಂದಿ ವಿಷಯಕ್ಕೆ ಸಂಬಂಧಿಸಿದಂತೆ ಸೇತುಬಂಧ ಕಾರ್ಯಕ್ರಮವನ್ನು ನೋಡೋಣ. ಸೊ ಮೊಟ್ಟ ಮೊದಲನೇದಾಗಿ 10ನೇ ತರಗತಿಗೆ ಬಂದರೆ ವಿದ್ಯಾರ್ಥಿಗಳಿಗೆ ಯಾವೆಲ್ಲ बुनियादी सामर्थ्यಗಳು बनಬೇಕು ಎನ್ನುವಂಥ ಒಂದು ಬುನಾದಿ ಸಾಮರ್ಥ್ಯಗಳ ಪಟ್ಟಿ, जिसको हम कहते हैं सीखने के प्रतिफल ಅಥವಾ ಬುನಾದಿ ಸಾಮರ್ಥ್ಯ, ಲರ್ನಿಂಗ್ ಔಟ್ಕಮ್ಸ್. ಲರ್ನಿಂಗ್ ಇಷ್ಟೆಲ್ಲ ಸಾಮರ್ಥ್ಯಗಳು ಮಕ್ಕಳಲ್ಲಿ 10ನೇ ತರಗತಿಗೆ ಬಂದಾಗ ಹಿಂದಿ ವಿಷಯದಲ್ಲಿ ಇಷ್ಟಾದರೂ ಇರಲೇಬೇಕೆನ್ನುವಂಥದ್ದು. ಸೊ ಮೊಟ್ಟ ಮೊದಲನೇದಾಗಿ ನೋಡುವುದಾದರೆ ವರ್ಣೋं के स्वरूप तथा ಧ್ವನಿयों को पहचानना. 10ನೇ ತರಗತಿಗೆ ಬಂದರೆ ವಿದ್ಯಾರ್ಥಿಗಳಲ್ಲಿ ಹಿಂದಿ ವರ್ಣಾಕ್ಷರದ ಸ್ವರೂಪ ಹಾಗೂ ಅದರ ಧ್ವನಿಗಳ ಒಂದು ತಿಳುವಳಿಕೆ ಮಕ್ಕಳಲ್ಲಿ ಇರಬೇಕು. कारक पहचानना. कारक ಅಂದರೆ ವಿಭಕ್ತಿ ಪ್ರತ್ಯಯಗಳನ್ನು ವಿದ್ಯಾರ್ಥಿಗಳು ಕಂಡುಹಿಡಬೇಕು. तीसरा जो है मुहावरों का परिचय. ನಾಲ್ಕನೇದಾಗಿ ನೋಡುವುದಾದರೆ ಚೌथा है प्रेरणार्थक क्रिया शब्द की पहचान. ಪ್ರಥಮ ಪ್ರೇರಣಾರ್ಥಕ, ದ್ವಿತೀಯ ಪ್ರೇರಣಾರ್ಥಕ, ಇದರ ಎಲ್ಲ ಕ್ರಿಯಾಶಬ್ದಗಳ ಪ್ರೇರಣಾರ್ಥಕ ಕ್ರಿಯಾಶಬ್ದಗಳ ಒಂದು ಪರಿಚಯ ಮಕ್ಕಳಲ್ಲಿ ಇರಬೇಕು. पांचवा जो है वार्तालाप या संवाद करना सीखना. ವಾರ್ತಾಲಾಪ ಅಥವಾ ಸಂವಾದ ಎನ್ನುವಂತಹ ಬುನಾದಿ ಸಾಮರ್ಥ್ಯ ಮಕ್ಕಳಲ್ಲಿ ಇರಲೇಬೇಕಾಗಿರುವಂಥದ್ದು. और छठा जो है चित्र के आधार पर कहानी रचना, अपने विचार व्यक्त करना. ಚಿತ್ರವನ್ನು ನೋಡಿಕೊಂಡು ಕಥೆಯನ್ನು ಬರೆಯುವುದು ಅಥವಾ ಅದಕ್ಕೆ ಸಂಬಂಧಿಸಿದಂತಹ ವಿಚಾರಗಳನ್ನು ವ್ಯಕ್ತಪಡಿಸುವುದು. ಸಾತ್ವಾ जो है अनुवाद करना सीखना. ಕನ್ನಡದಿಂದ ಹಿಂದಿಯಲ್ಲಿ ಅಥವಾ ಹಿಂದಿಯಿಂದ ತನ್ನ ಮಾತೃಭಾಷೆಯಲ್ಲಿ ಅನುವಾದ ಮಾಡೋದನ್ನು ವಿದ್ಯಾರ್ಥಿ ಕಲೀಲೇಬೇಕಾಗಿರುವಂಥದ್ದು. और आठवां जो है पद्य का भावार्थ लिखना. ಪದ್ಯದ ಭಾವಾರ್ಥ ಬರೆಯೋದನ್ನು ಮಗು ಕಲಿಬೇಕು. नौवा जो है पत्र लेखन का परिचय. ಪತ್ರವನ್ನು ಯಾವ ಥರ ಬರೀಬೇಕು ಅದರ ಪರಿಚಯವನ್ನು ಪರಿಕಲ್ಪನೆ ಮಕ್ಕಳಲ್ಲಿ ಇರಬೇಕು. 10वां जो है ನಿಬಂಧ ಲೇಖನ का ಪರಿಚಯ. ನಿಬಂಧವನ್ನು ಯಾವ ಥರ ಬರೀಬೇಕು ಅದರ ಪರಿಚಯ ಮಕ್ಕಳಲ್ಲಿ ಇರಬೇಕು ಎನ್ನುವಂಥದ್ದು. ಸೊ ಈ 10 ಬೇಸಿಕ್ ಲರ್ನಿಂಗ್ ಔಟ್ಕಮ್ಸ್ಗಳು ಅಥವಾ ಬುನಾದಿ ಸಾಮರ್ಥ್ಯಗಳು ಮಕ್ಕಳಲ್ಲಿ ಇರಲೇಬೇಕಾಗಿರುವಂಥದ್ದು. तो चलिए हम बढ़ेंगे प्रश्न पत्रिका की ओर. ಸೇತುಬಂಧ ಪೂರ್ವ ಪರೀಕ್ಷಾ. ಸೇತುಬಂಧ ಪೂರ್ವ ಪರೀಕ್ಷೆ ತರಗತಿ 10ನೇ ತರಗತಿ ಹಾಗೂ ವಿಷಯವಿದೆ ತೃತೀಯ ಭಾಷೆ ಹಿಂದಿ. ಇಲ್ಲಿ ಕೊಡಲಾಗಿದೆ, ನಿಮ್ನಲಿಖಿತ ಪ್ರಶ್ನों के उत्तर दीजिए. तो चलिए हम बढ़ते हैं पहले प्रश्न की ओर. ಮೊದಲನೇ ಪ್ರಶ್ನೆಯನ್ನು ನೋಡುವುದಾದರೆ ಹಿಂದಿ ವರ್ಣಮಾಲಾಕ್ಕೆ ಸಂಯುಕ್ತ ವ್ಯಂಜನಕ್ಕೂ ಲಿಖಿ. ಹಿಂದಿ ವರ್ಣಮಾಲೆಯಲ್ಲಿ ಬರುವಂತಹ ಸಂಯುಕ್ತ ವ್ಯಂಜನಗಳನ್ನು ಇಲ್ಲಿ ಕೊಟ್ಟಿರುವಂತಹ ಸ್ಥಾನದಲ್ಲಿ ಬರೀಬೇಕು. ಪ್ರಶ್ನೆ 2 है अवर्गीय व्यंजनों को लिखिए. अवर्गीಯ ವ್ಯಂಜನಗಳು ಯಾವ್ಯಾವು ಅದನ್ನು ಇಲ್ಲಿ ಬರೀಬೇಕು. और प्रश्न 3 की ओर बढ़ते हैं. ಮೂರನೇ ಪ್ರಶ್ನೆ ಇದಾಗಿದೆ, ಕಾರಕ್ಕೆ ಕಿತನೆ ಪ್ರಕಾರ. ಕಾರಕದಲ್ಲಿ ಅಂದರೆ ವಿಭಕ್ತಿ ಪ್ರತ್ಯಯಲ್ಲಿ ಎಷ್ಟು ಪ್ರಕಾರಗಳು ಅದನ್ನು ಬರಿಬೇಕಾಗಿರುವಂಥದ್ದು. ನಾಲ್ಕನೇ ಪ್ರಶ್ನೆಯನ್ನು ನೋಡುವುದಾದರೆ ಪೇಡ್ ಸೆ ಪತ್ತಾ ಗಿರ್ತಾ ಹೈ ವಾಕ್ಯ ಮೇ ಪ್ರಯುಕ್ತ ಕಾರಕ ಚಿಹ್ನೆ. ಈ ಒಂದು ವಾಕ್ಯದಲ್ಲಿ ಪೇಡ್ ಸೆ ಪತ್ತಾ ಗಿರ್ತಾ ಎನ್ನುವಂತಹ ವಾಕ್ಯದಲ್ಲಿ ಕಾರಕ ಚಿಹ್ನೆ ಯಾವುದು ಉಪಯೋಗಕ್ಕೆ ಬಂದಿದೆ ಅದನ್ನು ಬರಿಬೇಕು. ಪ್ರಶ್ನೆ 5 है फूला न समाना. ಮುಹಾವರೆ का अर्थ है. फूला न समाना ಎನ್ನುವಂಥ ಮುಹಾವರೆಯ ಅರ್ಥವನ್ನು ತಾವುಗಳು ಬರೀಬೇಕು. ಪ್ರಶ್ನೆ 6 ನೋಡುವುದಾದರೆ ರಕ್ತ ಖೌಲ್ನಾ ಮುಹಾವರೆ का अर्थ. ಸೊ ಇಲ್ಲೊಂದು ಅಕ್ಷರ ಆಗಿದೆ, ಅದನ್ನು ತೆಗೆದುಬಿಡ್ರಿ. ರಕ್ತ ಖೌಲ್ನಾ ಈ ಒಂದು ಮುಹಾವರೆ ಅರ್ಥವನ್ನು ಕೊಟ್ಟಿರುವಂಥ ಸ್ಥಾನದಲ್ಲಿ ಬರೀಬೇಕು. ಪ್ರಶ್ನೆ 7 है ಚಲನಾ ಶಬ್ದ का ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪ. ಏನು ಕೊಟ್ಟಿದ್ದಾರೆ? ಪ್ರಥಮ ಪ್ರೇರಣಾರ್ಥಕ. ಚಲನಾ ಶಬ್ದದ ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪವನ್ನು ಇಲ್ಲಿ ಬರೀಬೇಕು. और 8 है ಪೀನಾ ಶಬ್ದ का ಪ್ರಥಮ और ದ್ವಿತೀಯ ಪ್ರೇರಣಾರ್ಥಕ ರೂಪ ಲಿಖಿए. ಪೀನಾ ಎನ್ನುವಂಥ ಶಬ್ದದ ಪ್ರಥಮ ಹಾಗೂ ದ್ವಿತೀಯ ಎರಡನ್ನೂ ಕೂಡ ಇಲ್ಲಿ ಬರೀಬೇಕು. ಪ್ರಶ್ನೆ 9 है ಗ್ರಾಹಕ और ದುಕಾನ್ದಾರ್ के ವಾರ್ತಾಲಾಪ को पूर्ण कीजिए. 9ನೇ ಪ್ರಶ್ನೆ ನೋಡುವುದಾದರೆ ಗ್ರಾಹಕ ಮತ್ತು ಅಂಗಡಿಯವನ ನಡುವೆ ಇರುವಂಥ ಒಂದು ಸಂಭಾಷಣೆಯನ್ನು ಅಥವಾ ವಾರ್ತಾಲಾಪವನ್ನು पूर्णಗೊಳಿಸಬೇಕು. यहाँ पर ग्राहक दुकानदार, यहाँ पर भी ग्राहक और दुकानदार, यानी कि केवल 4 वाक्य के अंदर एक छोटा सा वार्तालाप आपको पूर्ण करना है. ಚಿಕ್ಕದಾಗಿರುವಂಥ ಒಂದು ವಾರ್ತಾಲಾಪವನ್ನು ಬರೀಬೇಕು. ಪ್ರಶ್ನೆ 10 है रिक्त स्थान भरकर अपना ಸ್ವಪರಿಚಯ दीजिए. ಕೆಳಗಡೆ ಒಂದು 3 ಅಂಶಗಳನ್ನು ಕೊಟ್ಟಿದೆ. ಆ ಒಂದು ಬಿಟ್ಟ ಸ್ಥಳವನ್ನು ತುಂಬಿ ನಿಮ್ಮ ಸ್ವಪರಿಚಯವನ್ನು ಕೊಡಬೇಕು. ಮೇರಾ ನಾಮ್ ಡ್ಯಾಶ್ ಡ್ಯಾಶ್ है. ಇಲ್ಲಿ ನಿಮ್ಮ ಹೆಸರನ್ನು ಬರೀಬೇಕು. ಮೈ ಡ್ಯಾಶ್ ಡ್ಯಾಶ್ ಕಕ್ಷಾ ಮೇ ಪढ़ रहा हूँ. ಯಾವ ತರಗತಿಯಲ್ಲಿ ಓದ್ತಾ ಇದ್ದೀರಾ? ಮೇರಿ ಪಾಠಶಾಲಾ ಕಾ ನಾಮ್ ಡ್ಯಾಶ್ ಡ್ಯಾಶ್ है. ಹೀಗೆ ಈ ಒಂದು ಸ್ವಪರಿಚಯವನ್ನು ಪೂರ್ಣ ಮಾಡಬೇಕು, ಹಿಂದಿಯಲ್ಲಿ ಬರೋದು. ಪ್ರಶ್ನೆ 11 को अगर देखेंगे ಚಿತ್ರ देखकर ವಾಕ್ಯ ಪೂರ್ಣ कीजिए. ಈ ಒಂದು ಚಿತ್ರವನ್ನು ನೋಡಿಕೊಂಡು ಈ ಒಂದು ವಾಕ್ಯವನ್ನು ಪೂರ್ಣಗೊಳಿಸಬೇಕು. यह रमेश की डैश डैश है ಎನ್ನುವಂಥದ್ದು ಚಿತ್ರವನ್ನು ನೋಡಿ ಅದರ ಶಬ್ದವನ್ನು ಬರೀಬೇಕು. ಪ್ರಶ್ನೆ 12 है ಚಿತ್ರ को देखकर अपने विचार व्यक्त कीजिए. ಸೊ ಈ ಒಂದು ಚಿತ್ರವನ್ನು ನೋಡಿಕೊಂಡು ನಿಮ್ಮ ವಿಚಾರಗಳನ್ನು ಇಲ್ಲಿ ಬರೀಬೇಕಾಗಿರುವಂಥದ್ದು.
प्रश्न 13 है। प्रश्न 13 है, अपनी मातृभाषा में अनुवाद कीजिए। खेलों की दुनिया में सदा ಆನಂದ್ और ಉಲ್ಲಾಸ್ का ವಾತಾವರಣ रहता है ಎನ್ನುವಂಥದ್ದು. ಸೊ ಇದನ್ನು ಕನ್ನಡದಲ್ಲಿ ಅನುವಾದವನ್ನು ಮಾಡಬೇಕು ಅಥವಾ ನಿಮ್ಮ ನಿಮ್ಮ ಮಾತೃಭಾಷೆಯಲ್ಲಿ ಅನುವಾದವನ್ನು ಮಾಡಬೇಕು. ಪ್ರಶ್ನೆ 14 है, ಹಿಂದಿ ಮೇ ಅನುವಾದ ಕೀಜಿಯೆ. ಹಿಂದಿಯಲ್ಲಿ, ಇಲ್ಲಿ ಕನ್ನಡದಲ್ಲಿ ಕೊಟ್ಟಿದ್ದಾರೆ, ಇದನ್ನು ಹಿಂದಿಯಲ್ಲಿ ಅನುವಾದವನ್ನು ಮಾಡಬೇಕು. ಕರ್ನಾಟಕದ ರಾಜಧಾನಿ ಬೆಂಗಳೂರು ಇದೆ. ಸೊ ಇದನ್ನು ಏನು ಮಾಡಬೇಕು ಅಂದರೆ ವಿದ್ಯಾರ್ಥಿಗಳು ಹಿಂದಿಯಲ್ಲಿ ಅನುವಾದ ಮಾಡಬೇಕು. प्रश्न 15 है, दोहे का भावार्थ लिखिए. दोहेಯ ಭಾವಾರ್ಥವನ್ನು बड़े बड़ाई न करे बड़े न बोले बोल ರಹಿಮನ ಹೀರ ಕಬ್ ಕಹಿ ಲಾಖ್ ಟಕಾ ಮಮ ಮೋಲ್ ಎನ್ನುವಂಥದ್ದು 9ನೇ ತರಗತಿಗೆ ಸಂಬಂಧಿಸಿದ ಈಗಾಗಲೇ ಈ ಒಂದು ದೋಹೆನ ಅಭ್ಯಾಸವನ್ನು ಮಾಡಿದ್ದೀರಾ. ಇದರ ಭಾವಾರ್ಥವನ್ನು ಕೊಟ್ಟಿರುವಂಥ ಸ್ಥಾನದಲ್ಲಿ ಬರಿಬೇಕು. प्रश्न 16 अगर हम देखेंगे, पद्य का भावार्थ अपने शब्दों में लिखिए. पद्यದ ಭಾವಾರ್ಥವನ್ನು ऊंचा हिया हिमालय तेरा उसमें कितना स्नेह भरा दिल में अपने आग दबाकर रखता हमको हरा भरा ಎನ್ನುವಂತಹ ಪದ್ಯದ ಭಾವಾರ್ಥವನ್ನು ತಾವುಗಳು ಇಲ್ಲಿ ಬರಿಬೇಕು. ಪ್ರಶ್ನೆ 17 को अगर हम देखेंगे, छुट्टी पत्र आप किसको लिखते हैं. छुट्ಟಿ ಪತ್ರವನ್ನು ಯಾರಿಗೆ ಬರೀತೀರಾ ಎನ್ನುವಂಥ ಪತ್ರಕ್ಕೆ ಸಂಬಂಧಿಸಿರುವಂಥ ಪ್ರಶ್ನೆ, ಅದರ ಉತ್ತರವನ್ನು ಕೊಟ್ಟಿರುವಂತಹ ಸ್ಥಾನದಲ್ಲಿ ಬರಿಬೇಕು. प्रश्न 18 को देखेंगे, छोटे भाई को पत्र लिखते समय प्रयोग किए जाने वाला संबोधन शब्द है. ಚಿಕ್ಕ ಸಹೋದರನಿಗೆ ಪತ್ರ ಬರೆಯುವಾಗ ಯೂಸ್ ಮಾಡುವಂಥ ಸಂಬೋಧನ ಯಾವುದು ಅಂತ ಬರಿಬೇಕು. प्रश्न 19 को देखेंगे, कोष्टक में दिए गए शब्दों की सहायता से निबंध पूर्ण कीजिए. ಇಲ್ಲಿ ಒಂದಿಷ್ಟು ಕೋಷ್ಟಕದಲ್ಲಿ ಶಬ್ದಗಳನ್ನು ಕೊಡಲಾಗಿದೆ. ಜಂಗ್ಲಿ, ಪರಿವಾರ್, ಅಲಗ್ ಅಲಗ್, ರಾಷ್ಟ್ರೀಯ ಪಶು, ದಾಂತ್ ಎನ್ನುವಂಥದ್ದು. ಸೊ ಇಲ್ಲಿ ಬಿಟ್ಟಿರುವಂಥ ಸ್ಥಳದಲ್ಲಿ ಯಾವೊಂದು ಶಬ್ದ ಸೂಟ್ ಆಗುತ್ತೆ. ಏಕ್ ಬಾಗ್ ಏಕ್ ಡ್ಯಾಶ್ ಡ್ಯಾಶ್ ಜಾನ್ವರ್ ಹೈ. ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ ಜಂಗ್ಲಿ ಎನ್ನುವಂಥದ್ದು ಬರ್ತದೆ. ಜಂಗ್ಲಿ ಅನ್ನುವಂಥದ್ದು ಇಲ್ಲಿ ತುಂಬಿ ಜಾನ್ವರ್ ಹೈ. ಹೀಗೆ ಎಲ್ಲ ಕಡೆ ಬಿಟ್ಟ ಸ್ಥಳದಲ್ಲಿ ಅದನ್ನು ತುಂಬಿ ಈ ಒಂದು ಶಾರ್ಟ್ ನಿಬಂಧನ ಪೂರ್ಣಗೊಳಿಸಬೇಕು. ಇನ್ನು 20ನೇ ಪ್ರಶ್ನೆಯನ್ನು ನೋಡುವುದಾದರೆ, अपने पाठशाला के बारे में 4-5 वाक्यों में एक छोटा सा निबंध लिखिए. ನಿಮ್ಮ ಶಾಲೆಗೆ ಸಂಬಂಧಿಸಿದಂತೆ 4ರಿಂದ 5 ವಾಕ್ಯದಲ್ಲಿ ಒಂದು ಚಿಕ್ಕದಾಗಿರುವಂಥ ನಿಬಂಧವನ್ನು ತಾವುಗಳು ಬರೀಬೇಕು. ಸೊ ಮಕ್ಕಳೇ, ಇದಾಗಿತ್ತು ಪ್ರೀ ಟೆಸ್ಟ್ 10th ತರಗತಿಗೆ ಸಂಬಂಧಿಸಿದಂತೆ ಪೂರ್ವ ಪರೀಕ್ಷೆ ಅಂತಲೂ ಕೂಡ ಕರಿತೀವಿ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಈ ಒಂದು ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಹಂಚಿಕೊಳ್ಳಿ ಹಾಗೂ ತಪ್ಪದೇ ಜಕಾರ ಅಕಾಡೆಮಿನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಗಳಲ್ಲಿ ನಾವು ಸೇತು ಬಂದ ಸಾಫಲ್ಯ ಪರೀಕ್ಷೆದ ಬಗ್ಗೆ ನೋಡೋಣ. 10ನೇ ತರಗತಿಗೆ ಮಿನಿಮಮ್ ಆದರೂ ಇಷ್ಟಾದರೂ ಒಂದಿಷ್ಟು ಟಫ್ ಕ್ವಶನ್ ಪೇಪರ್ ಇದೆ, ಆದರೂ ಕೂಡ ಇಷ್ಟು ಸಾಮರ್ಥ್ಯಗಳು ಮಕ್ಕಳಲ್ಲಿ ಬರಲೇಬೇಕಾಗಿರುವಂಥದ್ದು. ಮತ್ತೆ ನಾವು ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್.